ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕ್ ಮತ್ತು ಭಾರತದ ನಡುವೆ ಅಣು ಯುದ್ಧ ತಡೆದೆ ಅಂತ ಅನ್ಕೊಂಡು ಓಡಾಡ್ತಿರೋ ಟ್ರಂಪ್, ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಗ್ಗೆ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಟ್ರಂಪ್ ರಷ್ಯಾಗೆ ನುಗ್ಗಿ ರಷ್ಯಾದ ರಾಜಧಾನಿ ಒಳಗಡೆ ದೊಡ್ಡ ದಾಳಿ ಮಾಡಿ ಅಂತ ಯುಕ್ರೇನ್ಗೆ ಕೇಳ್ಕೊಂಡಿದ್ರು ಅಂತ ಗೊತ್ತಾಗಿದೆ. ಜುಲೈ 4ನೇ ತಾರೀಕು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ ಮಾತುಕತೆಯಾಗಿತ್ತು. ಫೋನ್ ನಲ್ಲಿ ಇಬ್ರು ಕೂಡ ಮಾತನಾಡಿದ್ರು. ಈ ವೇಳೆ ನೀವು ರಷ್ಯಾ ರಾಜಧಾನಿ ಮಾಸ್ಕೋ ಒಳಗೆ ನುಗ್ಗಿ ದೊಡ್ಡ ಅಟ್ಯಾಕ್ ಮಾಡಬಹುದಾ? ಅದಕ್ಕೆ ನಾವು ಬೇಕಾದ್ರೆ ಆಯುಧ ಕೊಡ್ತೀವಿ, ಬೇಕಿದ್ರೆ ಸೇಂಟ್ ಪೀಟರ್ಸ್ಬರ್ಗ್ ಮೇಲೂ ಕೂಡ ದಾಳಿ ಮಾಡಿ, ನಮ್ಮಿಂದ ನಿಮಗೆ ಎಲ್ಲ ರೀತಿಯ ಆಯುಧ ಸಿಗುತ್ತೆ ಅಂತ ಕೇಳಿದ್ರು ಅಂತ ರಿಪೋರ್ಟ್ ಆಗಿದೆ. ಅಮೆರಿಕದ ಉನ್ನತ ಮೂಲಗಳನ್ನು ಉಲ್ಲೇಖಿಸಿ ಯುರೋಪಿನ ಫಿನಾನ್ಷಿಯಲ್ ಟೈಮ್ಸ್ ಈ ವರದಿಯನ್ನ ಪ್ರಕಟಿಸಿದೆ. ಅಲ್ಲದೆ ಇದಕ್ಕೆ ಮಾಜಿ ಹಾಸ್ಯ ನಟ ಯಾರು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನಂತ ಗೊತ್ತಾ? ನೀವು ಕೇಳೋದು ಹೆಚ್ಚ, ನಾವು ಹೊಡೆಯೋದು ಹೆಚ್ಚ ಅನ್ನೋ ರೀತಿ ಮಾತನಾಡಿದ್ರು. ಖಡಾಖಂಡಿತವಾಗಿ ನಾವು ದಾಳಿ ಮಾಡ್ತೀವಿ, ನೀವು ನಮಗೆ ಲಾಂಗ್ ರೇಂಜ್ ಮಿಸೈಲ್ಗಳನ್ನ ಕೊಡಿ, ಇಲ್ಲಿಂದಲೇ ಅಲ್ಲಿಗೆ ಹೊಡಿತೀವಿ ಅಂತ ಹೇಳಿದ್ರು ಅನ್ನೋ ಮಾಹಿತಿ ಬರ್ತಾ ಇದೆ. ಇದಾದ್ಮೇಲೆ ಏನಾಯ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಭಾನುವಾರವಷ್ಟೇ ನಾವು ಯುಕ್ರೇನ್ಗೆ ಬಲಿಷ್ಠ ಆಯುಧಗಳನ್ನ ಕೊಡ್ತೀವಿ, ಯುಕ್ರೇನ್ ರಕ್ಷಣೆಗೆ ಸಹಾಯ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಪೇಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಡೋಕು ಕೂಡ ಅಮೆರಿಕ ಈಗ ಆಲ್ರೆಡಿ ಪ್ಲಾನ್ ಹಾಕಿತ್ತು. ಈಗ ಈ ಸ್ಫೋಟಕ ರಿಪೋರ್ಟ್ ಬಂದಿದೆ. ಸ್ನೇಹಿತರಲ್ಲಿ, ಟ್ರಂಪ್ ಈ ಮಾತನ್ನ ಯಾಕೆ ಹೇಳಿದ್ರು? ಪುಟಿನ್ ಮೇಲೆ ಪ್ರೆಷರ್ ಹಾಕೋಕ್ ಹೇಳಿದ್ರ ಅಥವಾ ವ್ಯಾಪಾರ ಮಾಡ್ಕೊಳ್ಳೋಕೆ ಹೇಳಿದ್ರ? ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಆದ್ರೆ ಹಾಗೊಂದು ವೇಳೆ ಇದು ನಿಜವಾಗಿ ಅಮೆರಿಕ ಒಂದು ವೇಳೆ ಲಾಂಗ್ ರೇಂಜ್ ಮಿಸೈಲ್ ಕೊಟ್ರೆ ಅದು ಯುದ್ಧಕ್ಕೆ ಭೀಕರ ತಿರುವನ್ನ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಕಳೆದ 3 ವರ್ಷದಿಂದ ರಷ್ಯಾ ಇದಕ್ಕೊಂದು ರೆಡ್ ಲೈನ್ ಹಾಕೊಂಡು ಕೂತಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಒಂದೇ ಒಂದು ಲಾಂಗ್ ರೇಂಜ್ ಮಿಸೈಲ್ ಏನಾದರೂ ಕೊಟ್ರೆ ಯುಕ್ರೇನ್ಗೆ, ಅದನ್ನ ನ್ಯಾಟೋ ರಷ್ಯಾ ಮೇಲೆ ಮಾಡ್ತಿರೋ ಯುದ್ಧ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಹೇಳಿ ಆಗಿದೆ. ಸೊ ಈಗ ಆಲ್ರೆಡಿ ಪೋಲೆಂಡ್ ಗಡಿ ತನಕವೂ ರಷ್ಯಾ ದಾಳಿ ಮಾಡ್ತಾ ಇದೆ. ಹೀಗಾಗಿ ಟ್ರಂಪ್ ಏನಾದರೂ ಇಲ್ಲಿ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿದ್ರೆ ಈ ಯುದ್ಧ ಯುಕ್ರೇನ್ ವರ್ಸಸ್ ರಷ್ಯಾ ಬಿಟ್ಟು ಈಗ ಇನ್ನೊಂದು ಫ್ರಂಟ್ ಓಪನ್ ಆಗ್ಬೋದು. ನ್ಯಾಟೋ ವರ್ಸಸ್ ರಷ್ಯಾ ಆಗ್ಬೋದು. ಇಮಿಡಿಯೇಟ್ ಫಸ್ಟ್ ಟಾರ್ಗೆಟ್ ಆಗಿ ಪೋಲೆಂಡ್ ಸಿಗಬಹುದು ಪುಟಿನ್ ಕಣ್ಣಿನ ಮುಂದೆ. ಯೆಮೆನ್ ಪ್ರಜೆಯನ್ನ ಹತ್ಯೆ ಮಾಡಿದ ಆರೋಪದ ಮೇಲೆ, ಅಂದ್ರೆ ತನ್ನ ಯೆಮೆನ್ ನಲ್ಲಿನ ಬಿಸ್ನೆಸ್ ಪಾರ್ಟ್ನರ್ ಅನ್ನ ಹತ್ಯೆ ಮಾಡಿದ ಆರೋಪದ ಮೇಲೆ ಮರಣ ದಂಡನೆಗೆ ಗುರಿಯಾಗಿರೋ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಕೇಸ್ನಲ್ಲಿ ಈಗ ದೊಡ್ಡ ಟ್ವಿಸ್ಟ್ ಬಂದಿದೆ. ನಿನ್ನೆ ಅಷ್ಟೇನು ಬಂದಿತ್ತು? ಭಾರತ ಸರ್ಕಾರ ಕೂಡ ಟ್ರೈ ಮಾಡ್ತಾ ಇದೀವಿ, ಬಟ್ ನಮ್ದೇನು ಜಾಸ್ತಿ ಇಲ್ಲಿ ಪಾತ್ರ ಇಲ್ಲ, ಇಲ್ಲಿ ಇನ್ನೊಂದು ದೇಶದ ಆಂತರಿಕ ವಿಚಾರ, ಕಾನೂನುಗಳ ವಿಚಾರ, ನಾವು ಜಾಸ್ತಿ ಏನು ಹಸ್ತಕ್ಷೇಪ ಮಾಡಕ್ ಬರಲ್ಲ ಅಂತ ಹೇಳಿತ್ತಲ್ವಾ? ಆದ್ರೆ ಈಗ ದೊಡ್ಡ ಟ್ವಿಸ್ಟ್ ಬಂದಿದೆ. ಜುಲೈ 16ಕ್ಕೆ ನಿಗದಿಯಾಗಿದ್ದ ಅವರ ಮರಣ ದಂಡನೆ ಶಿಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಶಿಕ್ಷೆಗೆ ಕೊನೆ 24 ಗಂಟೆ ಇರೋ ಹೊತ್ತಲ್ಲಿ ಈ ಬೆಳವಣಿಗೆಯಾಗಿದೆ. ನಿಮಿಷಾ ಪ್ರಿಯಾರ ಮರಣದಂಡನೆ ತಡೆಯೋಕೆ ಕೇರಳದ ಪಲಕ್ಕಾಡ್ ಜಿಲ್ಲೆಯ ಒಬ್ಬರು ಸುನ್ನಿ ಮುಸ್ಲಿಂ ಧಾರ್ಮಿಕ ಗುರು ಕಾಂತಪುರಂ ಎಬಿ ಅಬುಬಕರ್ ಮುಸ್ಲಿಯಾರ್ ಅವರು ಮಧ್ಯಸ್ಥಿಕೆ ವಹಿಸಿದ್ರು ಅಂತ ಹೇಳಲಾಗ್ತಿದೆ. ಬ್ಲಡ್ ಮನಿಯನ್ನ ಸ್ವೀಕರಿಸಿ ನಿಮಿಷಾ ಪ್ರಿಯಾಳನ್ನ ಕ್ಷಮಿಸಿ ಅಂತ ಯೆಮೆನ್ನ ಮೆಹದಿ ಕುಟುಂಬದ ಮನವೊಲಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯೆಮೆನ್ನ ಧಮಾರ್ ಅನ್ನೋ ಕಡೆ ಮುಸ್ಲಿಂ ಧಾರ್ಮಿಕ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಯೆಮೆನ್ನ ಪ್ರಮುಖ ಧರ್ಮಗುರು ಶೇಖ್ ಹಬೀಬ್ ಬಿನ್ ಹಫೀಜ್ ಇದರಲ್ಲಿ ಪಾಲ್ಗೊಂಡಿದ್ರು. ಮೆಹದಿ ಕುಟುಂಬ ಕೂಡ ಇದರಲ್ಲಿ ಪಾಲ್ಗೊಂಡಿತ್ತು ಅಂತ ಗೊತ್ತಾಗಿದೆ. ಇತ್ತ ನಿಮಿಷಾ ಪ್ರಿಯಾರ ಮರಣದಂಡನೆ ತಡೆಯೋಕೆ ಭಾರತ ಸರ್ಕಾರ ಕೂಡ ಎಲ್ಲ ರೀತಿಯಿಂದಲೂ ಪ್ರಯತ್ನ ನಡೆಸ್ತಾ ಇದೆ. ಯೆಮೆನ್ ರಾಜಧಾನಿ ಸನಾದಲ್ಲಿರೋ ಜೈಲಧಿಕಾರಿಗಳೊಂದಿಗೆ ಭಾರತದ ಅಧಿಕಾರಿಗಳು ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಏನೋ ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟಂತೆ ತೀವ್ರ ಪರ ವಿರುದ್ಧ ಚರ್ಚೆ ನಡುವೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಯಾತ್ರೆ ಸಾಗೋ ಮಾರ್ಗದುದ್ದಕ್ಕೂ ವ್ಯಾಪಾರಿಗಳ ಧರ್ಮವನ್ನ ಕೇಳ್ತಾ ಇದ್ದಾರೆ. ಒಂದು ಸಮುದಾಯಕ್ಕೆ ಇದರಿಂದ ತಾರತಮ್ಯ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಸ್ಟಾಲ್, ಡಾಬಾ ಮೇಲೆ ಅದರ ಮಾಲೀಕರ ಮಾಹಿತಿ ಇರೋ QR ಕೋಡ್ಗಳನ್ನ ಡಿಸ್ಪ್ಲೇ ಮಾಡುವಂತೆ ಯೋಗಿ ಸರ್ಕಾರ ಆದೇಶ ಹೊರಡಿಸಿದೆ. ಧರ್ಮದ ಆಧಾರದ ಮೇಲೆ ಜನರನ್ನ ಮಾನಿಟರ್ ಮಾಡಲಾಗ್ತಾ ಇದೆ. ಇದು ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಅಂತ ಅರ್ಜಿದಾರರು ವಾದಿಸಿದ್ರು.
ಇದಕ್ಕೆ ಕೋರ್ಟ್ ಪ್ರತಿಕ್ರಿಯೆ ಕೇಳಿದೆ. ಅಲ್ಲದೆ ಈ ಆದೇಶದ ಕುರಿತು ಕ್ಲಾರಿಟಿ ಕೊಡಿ ಅಂತ ಕೇಳಿದೆ. ಪ್ರತಿ ಶ್ರಾವಣ ಮಾಸದಲ್ಲಿ ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರ, ಜಾರ್ಖಂಡ್, ದಿಲ್ಲಿ, ರಾಜಸ್ಥಾನ್ ಇಲ್ಲೆಲ್ಲ ಕನ್ವರ್ ಯಾತ್ರೆ ನಡೆಸಲಾಗುತ್ತೆ. ಈ ವೇಳೆ ಭಕ್ತರು ಕೇಸರಿ ಬಟ್ಟೆಯನ್ನ ತೊಟ್ಟು ಬಿದಿರಿನ ಕೋಲನ್ನ ಹೆಗಲ ಮೇಲಿಟ್ಕೊಂಡು ಅದಕ್ಕೆ ಎರಡೂ ಬದಿಯಿಂದ ಬಿಂದಿಗೆಗಳನ್ನ ಹಿಡ್ಕೊಂಡು ಬರಿಗಾಲಲ್ಲಿ ಯಾತ್ರೆ ನಡೆಸ್ತಾರೆ. ಶ್ರಾವಣ ಮಾಸದಲ್ಲಿ ಹೀಗೆ ಮಾಡೋದ್ರಿಂದ ಶಿವ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಟೈಮ್ನಲ್ಲಿ ಭಕ್ತರು ಅಥವಾ ಕನ್ವರ್ಯಾಗಳಿಗಾಗಿ ಮಾರ್ಗದುದ್ದಕ್ಕೂ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ಪೂರೈಸೋಕೆ ನೂರಾರು ಸ್ಟಾಲ್ಗಳು ಓಪನ್ ಅಪ್ ಆಗ್ತವೆ, ಡಾಬಾಗಳು ಹುಡ್ಕೊಳ್ತವೆ. ಈ ಬಗ್ಗೆ ಕೆಲ ವರ್ಷಗಳಿಂದಲೂ ವಿವಾದ ಉಂಟಾಗಿತ್ತು. ಈ ಸ್ಟಾಲ್ಗಳಲ್ಲಿ ಅದರ ಮಾಲೀಕರು ಮತ್ತು ಸಿಬ್ಬಂದಿಯ ಹೆಸರನ್ನ ಡಿಸ್ಪ್ಲೇ ಮಾಡುವಂತೆ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಸರ್ಕಾರ ಆದೇಶ ಕೊಟ್ಟಿದ್ರು. ಟ್ರಾನ್ಸ್ಪರೆನ್ಸಿಗೋಸ್ಕರ ಅಂತ ಹೇಳಿದ್ರು. ಧಾರ್ಮಿಕ ಆಚರಣೆಯಲ್ಲಿರುವ ಕನ್ವರ್ಯಗಳು ಅಪ್ಪಿತಪ್ಪಿ ಮಾಂಸದೂಟ ಅಥವಾ ಮದ್ಯ ಸೇವನೆ ಮಾಡದೇ ಇರಲಿ ಅಂತ ಈ ರೀತಿ ನಿರ್ದೇಶನ ಕೊಡಲಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ರು. ಇದಕ್ಕೆ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು. 2023 ಜುಲೈನಲ್ಲಿ ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈ ನಿರ್ದೇಶನಗಳಿಗೆ ತಡೆ ಕೊಟ್ಟಿತ್ತು. ಆದರೆ ಈಗ QR ಕೋಡ್ ಮೂಲಕ ಹೆಸರನ್ನ ನೋಡೋ ಪ್ರಯತ್ನ ನಡೀತಾ ಇದೆ ಅಂತ ಆರೋಪ ಮಾಡಲಾಗ್ತಿದೆ. ಯಾವ ರೀತಿ ಅಂದ್ರೆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಪೂರ್ತಿ ಮಾಲೀಕರ ವಿವರ ಎಲ್ಲ ಬರಬೇಕು, ಅಲ್ಲ ಸಿಬ್ಬಂದಿ ಡೀಟೇಲ್ಸ್ ಎಲ್ಲ, ಆ ರೀತಿ ಆದೇಶ ಕೊಡಲಾಗಿದೆ. ಸೊ ಕೋರ್ಟಿಗೆ ಹೋಗಿತ್ತು ಇದು. ಇದನ್ನು ಆಲಿಸಿದ ಕೋರ್ಟ್ ಈ ಕುರಿತು ಕ್ಲಾರಿಟಿ ಕೊಡುವಂತೆ ಯೋಗಿ ಸರ್ಕಾರಕ್ಕೆ ನೋಟಿಸ್ ಕಳಿಸಿದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ಭರ್ತಿ 18 ದಿನಗಳ ಕಾಲ ರಿಸರ್ಚ್ ನಡೆಸಿ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಸೇರಿದಂತೆ ಒಟ್ಟು 4 ಗಗನಯಾತ್ರಿಗಳ ಆಕ್ಸಿಯಮ್ 4 ಮಿಷನ್ ಈಗ ಭೂಮಿಗೆ ವಾಪಸ್ ಆಗಿದೆ. ಸ್ಪೇಸ್ ಎಕ್ಸ್ ನ ಕ್ರೂ ಮಾಡ್ಯೂಲ್ ಡ್ರ್ಯಾಗನ್ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಸ್ಯಾನ್ ಕರಾವಳಿಯಲ್ಲಿ ಸೇಫ್ ಆಗಿ ಸ್ಪ್ಲಾಶ್ ಡೌನ್ ಆಗಿದೆ. ನೀರಿಗೆ ಬಂದು ನಿಂತ್ಕೊಂಡಿದೆ. ಭೂಮಿ ಹತ್ತಿರ ಬರ್ತಾ ಪ್ಯಾರಾಚೂಟ್ ಓಪನ್ ಆಗುತ್ತೆ, ಅದು ಹೋಗಿ ನೀರಲ್ಲಿ ಸ್ಪ್ಲಾಶ್ ಡೌನ್ ಆಗುತ್ತೆ, ಟಚ್ ಆಗುತ್ತೆ ನೀರಿಗೆ, ಅಲ್ಲಿ ತೇಲತ್ತೆ, ಆಮೇಲೆ ಹಿಡ್ಕೊಂಡ್ ಬರ್ತಾರೆ ಅದನ್ನ. ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳನ್ನ ನಾಸಾ ಸಿಬ್ಬಂದಿ ವೆಲ್ಕಮ್ ಕೂಡ ಮಾಡ್ಕೊಂಡಿದ್ದಾರೆ. ಹೊರ ಬರುವಾಗಲೇ ಶುಭಾಂಶು ಶುಕ್ಲಾ ನಗ್ತಾ ಕ್ಯಾಮ್ರಾ ಕಡೆ ಕೈ ಬೀಸಿದ್ದಾರೆ. ಇನ್ನು ತಮ್ಮ ಮಗ ಸೇಫ್ ಆಗಿ ಭೂಮಿಗೆ ವಾಪಸ್ ಆಗ್ತಿದ್ದ ಹಾಗೆ ಶುಭಾಂಶು ಶುಕ್ಲಾರ ಕುಟುಂಬ ಕೇಕ್ ಕಟ್ ಮಾಡಿ ಖುಷಿ ಪಟ್ಟಿದೆ. ಇನ್ನು ಶುಭಾಂಶು ಶುಕ್ಲಾ ಮತ್ತು ಇತರ 3 ಗಗನಯಾತ್ರಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಮತ್ತೆ ಅಡ್ಜಸ್ಟ್ ಆಗಬೇಕಲ್ಲ, ಹಾಗಾಗಿ 7 ದಿನಗಳ ಕಾಲ ವಿಶೇಷ ನಿಗಾದಲ್ಲಿ ಇರಬೇಕಾಗತ್ತೆ. ಇನ್ನು ಸುರಕ್ಷಿತವಾಗಿ ಆಕ್ಸಿಯೋಮ್ 4 ಮಿಷನ್ ತಂಡ ಭೂಮಿಗೆ ಮರಳುತ್ತಾ ಇದ್ದ ಹಾಗೆ PM ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಐತಿಹಾಸಿಕ ಮಿಷನ್, ಒಳ್ಳೆ ಮೈಲುಗಲ್ಲಿದು ಅಂತ ಹೇಳಿದ್ದಾರೆ. ಇನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಶುಭಾಂಶು ಶುಕ್ಲಾ ಅವರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಪ್ರಯಾಣಕ್ಕಾಗಿ ಮತ್ತು ಅವರ ಟ್ರೈನಿಂಗ್ ಆಗಿ 550 ಕೋಟಿ ರೂಪಾಯಿ ಪೇ ಮಾಡಿದೆ ಅಂತ ಕೂಡ ರಿಪೋರ್ಟ್ ಆಗಿದೆ. ಅಂದಹಾಗೆ ಜೂನ್ 25ನೇ ತಾರೀಕು ಆಕ್ಸಿಯೋಮ್ 4 ಮಿಷನ್ ಮೂಲಕ ಭಾರತದ ಶುಭಾಂಶು ಶುಕ್ಲಾ, ಅಮೆರಿಕದ ಮಹಿಳಾ ಗಗನಯಾತ್ರಿ ಪೆಗಿ ವಿಟ್ಸನ್, ಹಂಗೇರಿಯ ಟಿಬೋರ್ ಕಪು ಹಾಗೂ ಪೋಲೆಂಡ್ನ ಗಗನಯಾತ್ರಿ ಸ್ಲಾವೋಸ್ ಒಜ್ನಾಸ್ಕಿ ಜೊತೆಗೆ ಸ್ಪೇಸ್ಗೆ ಹಾರಿದ್ರು. ಸ್ಪೇಸ್ನಲ್ಲಿ 18 ದಿನ ಉಳಿದು ಕನಿಷ್ಠ 60 ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿ ಬಂದಿದ್ದಾರೆ. ಝೀರೋ ಗ್ರಾವಿಟಿ, ಗಿಡದ ಬೆಳವಣಿಗೆ, ನೀರಿನ ಬಳಕೆ ಮತ್ತು ಪೂರೈಕೆ, ಮಾನವ ದೇಹದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತಿವೆಲ್ಲ ಅದೆಲ್ಲ ಸ್ಟಡಿ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೆಂಗೆ ಹೇಳ್ತಿರೋದಿದು? ಏನಾಗಿದೆ ಗೊತ್ತಾ? ಕರ್ನಾಟಕದ SC/ST ವರ್ಗದ ನೌಕರರ ಮುಂಬಡ್ತಿಯಲ್ಲಿ ಮೀಸಲಾತಿ ರೋಸ್ಟರ್ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಖುದ್ದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಬರೆದಿದ್ದಾರೆ. ವಿವಿಧ 9 ಇಲಾಖೆಗಳಲ್ಲಿ ಮೀಸಲಾತಿ ರೋಸ್ಟರ್ ಬಿಂದುಗಳನ್ನು ಪಾಲಿಸದೆ ವಂಚನೆ ಮಾಡಲಾಗ್ತಿದೆ ಅಂತ ರಾಜ್ಯ ಸರ್ಕಾರಿ SC/ST ನೌಕರರ ಸಂಘ ಖರ್ಗೆ ಅವರ ಗಮನಕ್ಕೆ ತಂದಿತ್ತು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ರೋಸ್ಟರ್ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ಮುಂಬಡ್ತಿ ವಿಚಾರದಲ್ಲಿ ಸರ್ಕಾರ ಹೊರಡಿಸಿರುವ ಆದೇಶ ಮತ್ತು ಸುತ್ತೋಲೆಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರೋಕೆ ಕ್ರಮ ತಗೊಳ್ಳಿ ಅಂತ CMಗೆ ಒತ್ತಾಯ ಮಾಡಿ ಲೆಟರ್ ಬರೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಮೇಲೆ ರಾಜ್ಯದ ಅತಿದೊಡ್ಡ ಕೇಬಲ್ ಸೇತುವೆ ಸಿಗಂದೂರು ಸೇತುವೆ ಈಗ ಉದ್ಘಾಟನೆಯಾಗಿದೆಯಲ್ಲ. ಕೇಂದ್ರ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಬಂದು ಉದ್ಘಾಟನೆ ಮಾಡಿದಾರಲ್ಲ, ಇದೀಗ ಬಹಳ ನಮ್ಮನ್ನು ಕರೆದಿದ್ವಿ, ಅವರೇ ಬಂದಿಲ್ಲ, ಈ ಥರದೆಲ್ಲ ನಡೀತಾ ಇದೆಯಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ. ಈ ವಿಚಾರವನ್ನೀಗ CM ಸಿದ್ದರಾಮಯ್ಯ PM ಮೋದಿ ಅಂಗಳಕ್ಕೆ ತಗೊಂಡು ಹೋಗಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರವನ್ನ ಕಡೆಗಣಿಸಲಾಗಿದೆ, ಪ್ರೋಟೋಕಾಲ್ ಪ್ರಕಾರ ನಡ್ಕೊಂಡಿಲ್ಲ ಅಂತ CM PM ಮೋದಿಗೆ ಲೆಟರ್ ಬರೆದಿದ್ದಾರೆ.
ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಪ್ರೋಗ್ರಾಂ ನಡೆಸಿದರೆ ಸಿಎಂ ಅಥವಾ ರಾಜ್ಯ ಸರ್ಕಾರಕ್ಕೂ ಕೂಡ ಕರಿಬೇಕು. ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು, ಪ್ರೋಟೋಕಾಲ್ ಪಾಲಿಸಬೇಕು. ಆದರೆ ಈ ವಿಚಾರದಲ್ಲಿ ಅದೇನು ನಡೆದಿಲ್ಲ. ನಿತಿನ್ ಗಡ್ಕರಿ ಅವರಿಗೆ ಕಾರ್ಯಕ್ರಮ ಮುಂದೂಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಪರಿಗಣಿಸಿಲ್ಲ. ಇನ್ನು ಮುಂದಾದರೂ ಈ ರೀತಿ ಆಗದಂತೆ ನೋಡ್ಕೊಳ್ಳಿ ಅಂತ ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ನಿತಿನ್ ಗಡ್ಕರಿ ಅವರಂತೂ ಯಾವುದೇ ಕಾರಣಕ್ಕೂ ಇಲ್ಲ, ನಾವು ಕರೆದಿದ್ವಿ ಅಂತ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಕರೆಯಲಾಗಿತ್ತು ಅಂತ ಕೂಡ MP BY ರಾಘವೇಂದ್ರ ಅವರು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ನೋಡಿದ್ರೆ ಇಲ್ವೇ ಇಲ್ಲ ಅಂತ PMಗೂ ಈಗ ಲೆಟರ್ ಬರೆದಿದ್ದಾರೆ. ನೋಡಬೇಕು ಕ್ಲಾರಿಟಿ ಸಿಗುತ್ತಾ ಇದರಲ್ಲಿ, ಕರೆದಿದ್ದು ಹೌದಾ ಇಲ್ವಾ, ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅನ್ನೋದು. ಅಮೆರಿಕ ನಮಗೀಗ ಇನ್ನೊಂದು ಇಂಜಿನ್ ಕೊಟ್ಬಿಟ್ಟಿದೆ, ಯುದ್ಧ ವಿಮಾನದ್ದು. 10 ಅಲ್ಲ 20 ಅಲ್ಲ 100 ಅಲ್ಲ ಏನಲ್ಲ, ಇನ್ನೊಂದು ಕೊಟ್ಟಿದೆ, ಒಂದು ಇಂಜಿನ್ ಕೊಟ್ಟಿದೆ. ಟೋಟಲ್ ಈಗ 2 ಇಂಜಿನ್ ಕೊಟ್ಟಂಗಾಗಿದೆ. ಈ ಮಕ್ಕಳು ಚುಚುರೇ ಮಾಡ್ತಾರಲ್ಲ ಊಟ ಸ್ವಲ್ಪ ಆ ರೀತಿ ಮಾಡ್ತಾ ಇದೆ ಅಮೆರಿಕ. GE404 ಎಂಜಿನ್ ಅಧಿಕೃತವಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕೈ ಸೇರಿದೆ. ಈಗ ಇದೇ ವರ್ಷದ ಮಾರ್ಚ್ನಲ್ಲಿ GE ಕಂಪನಿ ಮೊದಲ ಎಂಜಿನ್ ಕೊಟ್ಟಿತ್ತು. ಈಗ 4-5 ತಿಂಗಳು ಕಳೆದ ಬಳಿಕ 2ನೇ ಎಂಜಿನ್ ಅನ್ನ ಭಾರತಕ್ಕೆ ಕೊಟ್ಟಿದೆ. 2-3 ವರ್ಷಗಳಿಂದ ಕೊಡಿ 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 ಅಂತ ಬೇಡಿ ಈಗ 2ನೇ ಇಂಜಿನ್ ಕೊಟ್ಟಿದ್ದಾರೆ. ಇವರು 10-100 ಇಂಜಿನ್ ಕೊಡೋದು ಯಾವಾಗ, ನಮ್ಮ ಜೆಟ್ಗಳ ಹಾರೋದು ಯಾವಾಗ? ಈ ವರ್ಷದ ಅಂತ್ಯದ ವೇಳೆಗೆ 12 ಇಂಜಿನ್ಗಳನ್ನು ಭಾರತಕ್ಕೆ ಸಪ್ಲೈ ಮಾಡೋ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಭಾರತೀಯ ವಾಯುಪಡೆ 83 LCA Mark 1A ಫೈಟರ್ ಜೆಟ್ಗಳಿಗೆ ಆರ್ಡರ್ ಮಾಡಿದೆ. ಅಷ್ಟಕ್ಕೂ ಕೂಡ ಇಂಜಿನ್ ಬೇಕು, ಅಮೆರಿಕದಿಂದಲೇ ಬರಬೇಕು. ಯಾವಾಗ ಕೊಡ್ತಾರೆ? ಪ್ಲಾನ್ ಏನಿದೆ ಗೊತ್ತಾ? ಆ 83 ಬಿಡಿ, ರಕ್ಷಣಾ ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕ ನಂತರ ಮತ್ತೆ ಹೆಚ್ಚುವರಿ 97 ವಿಮಾನಗಳನ್ನು ಮಾಡೋ ಪ್ಲಾನ್ ಕೂಡ ಇದೆ. ಅಲ್ಲಿಗೆ ಎಷ್ಟು? ಹತ್ತತ್ರ 200 ಇಂಜಿನ್ಗಳು ಬೇಕಾಗತ್ತೆ. ಇವರು ವರ್ಷಕ್ಕೆ 1-2 ಕೊಡ್ತಾ ಬಂದರೆ ಆ ವಿಮಾನಗಳು ಹಾರೋದು ಯಾವಾಗ? ಇದೇ ಬಹಳ ಕಾಡ್ತಾ ಇರುವಂಥ ಪ್ರಶ್ನೆ ಈಗ ತೇಜಸ್ ವಿಮಾನಗಳ ವಿಚಾರದಲ್ಲಿ. ಒಡಿಶಾ ಕಾಲೇಜಿನಲ್ಲಿ ನಡೆದಿರೋ ಘಟನೆ ಇಡೀ ದೇಶವನ್ನ ಬೆಚ್ಚಿಬೀಳಿಸಿದೆ. ಕಾಲೇಜಿನ ಪ್ರೊಫೆಸರ್ ಲೈಂಗಿಕ ಕಿರುಕುಳ ಕೊಡುತ್ತಿದ್ದಾರೆ ಅಂತ ವಿದ್ಯಾರ್ಥಿನಿಯೊಬ್ಬರು ಅದನ್ನು ಆರೋಪಿಸಿ ಭೀಕರವಾಗಿ ತಮ್ಮನ್ನ ತಾವು ಬೆಂಕಿ ಇಟ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಸೆಕೆಂಡ್ ಇಯರ್ B.Ed ಕಲಿತಾ ಇದ್ದ ವಿದ್ಯಾರ್ಥಿನಿ ಕಾಲೇಜಿನಲ್ಲಿ ಇವರ ಡಿಪಾರ್ಟ್ಮೆಂಟ್ HOD ಸಮೀರ್ ಕುಮಾರ್ ಸಾಹು ಲೈಂಗಿಕ ಕಿರುಕುಳ ಕೊಡುತ್ತಿದ್ದಾರೆ, ಬೆದರಿಕೆ ಹೊಡಿಸಿದ್ದಾರೆ ಅಂತ ಕಾಲೇಜಿನ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿಗೆ ದೂರನ್ನ ಕೊಟ್ಟಿದ್ರು. ಆದರೆ ಏನು ಆಕ್ಷನ್ ತಗೊಂಡಿರಲಿಲ್ಲ. ಹಾಗಾಗಿ ವಿದ್ಯಾರ್ಥಿ ಜೊತೆ ಕಾಲೇಜಿನ ಇತರ ವಿದ್ಯಾರ್ಥಿಗಳು ಸೇರಿ ಗೇಟಿನ ಹೊರಗೆ ಪ್ರೊಟೆಸ್ಟ್ ಮಾಡ್ತಿದ್ರು. ಈ ವೇಳೆ ದೂರು ಕೊಟ್ಟಿದ್ದ ವಿದ್ಯಾರ್ಥಿನಿ ಸಡನ್ ಆಗಿ ಓಡ್ ಹೋಗಿ ಪ್ರಾಂಶುಪಾಲರ ಕಚೇರಿಗೆ ನುಗ್ಗಿ ಬೆಂಕಿ ಹಾಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಇದರ ವಿಡಿಯೋ ಕೂಡ ಕ್ಯಾಪ್ಚರ್ ಆಗಿದ್ದು ಎಲ್ಲ ಕಡೆ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡಿದ್ದ ಈ ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇವರನ್ನ ಬಚಾವ್ ಮಾಡೋಕೆ ಹೋಗಿ ಮತ್ತೊಬ್ಬ ವಿದ್ಯಾರ್ಥಿನಿಯೂ ಗಾಯಗೊಂಡಿದ್ದಾರೆ. ಸದ್ಯ ಆರೋಪಿ ಸಮೀರ್ ಕುಮಾರ್ ಸಾಹುರನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಲಾಗಿದೆ. ವಿದ್ಯಾರ್ಥಿನಿ ದೂರು ಕೊಟ್ಟರೂ ಕೂಡ ಕ್ರಮ ತೆಗೆದುಕೊಳ್ಳದ ಕಾರಣ ಪ್ರಿನ್ಸಿಪಲ್ ದಿಲೀಪ್ ಘೋಷ್ರನ್ನ ಕೂಡ ಬಂಧಿಸಲಾಗಿದೆ. ಕೇರಳದಲ್ಲಿ ನಿಫಾ ವೈರಸ್ ಕಾರಣಕ್ಕಾಗಿ ಹೈ ಅಲರ್ಟ್ ಘೋಷಿಸಲಾಗಿದೆ. ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು 609 ಜನ ನಿಫಾ ವೈರಸ್ ಸೋಂಕಿತರ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿದ್ದಾರೆ ಅಂತ ಕೇರಳ ಆರೋಗ್ಯ ಇಲಾಖೆ ಹೇಳಿದೆ. 8 ಜನ ICUನಲ್ಲಿದ್ದಾರೆ, 5ರನ್ನ ಐಸೋಲೇಷನ್ ನಲ್ಲಿ ಇಡಲಾಗಿದೆ. 38 ಮಂದಿ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿದ್ದಾರೆ ಮತ್ತು 133 ಜನರನ್ನ ಅಬ್ಸರ್ವೇಷನ್ ನಲ್ಲಿ ಇಡಲಾಗಿದೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಈ ಕುರಿತು ಹೈ ಲೆವೆಲ್ ಮೀಟಿಂಗ್ ನಡೆಸಿ ಪರಿಸ್ಥಿತಿಯ ಅವಲೋಕನ ಕೂಡ ಮಾಡಿದ್ದಾರೆ. ಈ ವೇಳೆ ಕಂಟೈನ್ಮೆಂಟ್ ವಲಯಗಳಲ್ಲಿ ಕಡ್ಡಾಯ ಮಾಸ್ಕ್ ಧರಿಸುವಂತೆ ಮತ್ತು ಅನವಶ್ಯಕವಾಗಿ ಆಸ್ಪತ್ರೆಗೆ ಹೋಗಬೇಡಿ ಅಂತ ಗೈಡ್ ಲೈನ್ಸ್ ಕೂಡ ಜಾರಿ ಮಾಡಿದ್ದಾರೆ. ಇನ್ನು ಸೋಮವಾರವಷ್ಟೇ ನಿಫಾ ಸೋಂಕಿತ 57 ವರ್ಷದ ಒಬ್ಬರು ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ರು. ಈ ಮೂಲಕ ನಿಫಾಗೆ ಕೇರಳದಲ್ಲಿ 2ನೇ ಪ್ರಾಣ ಕೂಡ ಹೋಗಿದೆ. ಈಗ ಏನೋ ನಿರಂತರ 3 ವರ್ಷಗಳಿಂದ ನಡೀತಾ ಇದ್ದ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಮತ್ತು ಇತರ ಗ್ರಾಮಗಳಲ್ಲಿನ ಜಮೀನು ಭೂಸ್ವಾಧೀನ ವಿವಾದ ಕೊನೆಗೂ ಅಂತ್ಯ ಆಗಿದೆ. ಒಟ್ಟು 13 ಹಳ್ಳಿಗಳ 1777 ಎಕರೆ ಭೂ ಸ್ವಾಧೀನಕ್ಕೆ ಹೊರಡಿಸಲಾಗಿದ್ದ ಫೈನಲ್ ನೋಟಿಫಿಕೇಶನ್ ಅನ್ನ ರಾಜ್ಯ ಸರ್ಕಾರ ರದ್ದು ಮಾಡಿದೆ. ಈ ವೇಳೆ ಮಾತನಾಡಿರುವ CM ಸಿದ್ದರಾಮಯ್ಯ, ಒಂದು ವೇಳೆ ರೈತರು ಸ್ವಯಂ ಪ್ರೇರಿತವಾಗಿ ಜಮೀನು ಕೊಟ್ಟರೆ ಸರ್ಕಾರ ತಗೊಳ್ಳುತ್ತೆ, ಸೂಕ್ತ ಪರಿಹಾರ ಕೊಡೋ ಜೊತೆಗೆ ಅಭಿವೃದ್ಧಿ ಪಡಿಸಿದ 50% ಭೂಮಿಯನ್ನ ಆ ಭೂಮಿ ಕೊಟ್ಟ ರೈತರಿಗೇನೆ ಕೊಡ್ಲಾಗುತ್ತೆ. ಈ ನಿರ್ಧಾರ ದೇವನಹಳ್ಳಿ ಜಮೀನಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಸರ್ಕಾರ ಈ ಭೂಮಿಯನ್ನ ಸ್ವಾಧೀನಕ್ಕೆ ತಗೊಂಡು ಕೈಗಾರಿಕಾ ಪ್ರದೇಶ ಡೆವಲಪ್ ಮಾಡೋಕೆ ಮುಂದಾಗಿತ್ತು. ಬೆಂಗಳೂರಲ್ಲಿ ಆಟೋ ಪ್ರಯಾಣ ದರವನ್ನು ಹೆಚ್ಚಿಸಿ ಬೆಂಗಳೂರು ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರೇನಕ್ಕೆ ಆದೇಶ ಹೊರಡಿಸಬೇಕು ಅಂತ ಗೊತ್ತಿಲ್ಲ, ರೇಟ್ ಇವ್ರು ಯಾಕೆ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ. ಆಟೋನೂ ಇವರೇ ಓಡಿಸ್ಬೇಕು, ಇವ್ರು ರೇಟ್ ಡಿಸೈಡ್ ಮಾಡಿದಾರೆ. ನಮ್ಮ ಪ್ರಕಾರ ಡಿಮಾಂಡ್ ಮತ್ತು ಸಪ್ಲೈ ತಕ್ಕಂತೆ ಇರಬೇಕಪ್ಪ ಅವೆಲ್ಲ. ಏನು ಮಾಡಿದಾರೆ ಗೊತ್ತಾ? ಬೆಂಗಳೂರಲ್ಲಿ ಸದ್ಯ 2 ಕಿಲೋಮೀಟರ್ ಪ್ರಯಾಣಕ್ಕೆ ಆಟೋ ಮೀಟರ್ ದರ ಕನಿಷ್ಠ 30 ರೂಪಾಯಿ ಇದೆ.
ಈಗ 36 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಕನಿಷ್ಠ ಪ್ರಯಾಣ ದರ ಪ್ರತಿ ಕಿಲೋಮೀಟರ್ಗೆ 15ರಿಂದ 18 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ನೈಟ್ ವೇಳೆ ಸಾಮಾನ್ಯ ದರ ಪ್ಲಸ್ ಸಾಮಾನ್ಯ ದರದ ಅರ್ಧ ಪಟ್ಟು ಹೆಚ್ಚು ಪಡೆಯಬಹುದು. ಇದು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಅನ್ವಯ ಆಗುತ್ತೆ ಅಂತ ಕೂಡ ಬೆಂಗಳೂರು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಈ ಹೊಸ ರೇಟ್ ಆಗಸ್ಟ್ 1ರಿಂದಲೇ ಜಾರಿಗೆ ಬರುತ್ತೆ. ಮತ್ತೊಂದು ಕಡೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಮತ್ತೆ ಬಡ್ಡಿ ದರ ಕಟ್ ಮಾಡೋ ಸೂಚನೆ ಕೊಟ್ಟಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿ ಅಗತ್ಯ ಬಿದ್ದರೆ ಮತ್ತೆ ಈ ವರ್ಷದಲ್ಲಿ ರಿಸರ್ವ್ ಬ್ಯಾಂಕ್ MPC ಮೀಟಿಂಗ್ ನಲ್ಲಿ ಬಡ್ಡಿ ದರ ಕಟ್ ಮಾಡಬಹುದು ಅಂತ ಹೇಳಿದ್ದಾರೆ. RBI ಜೂನ್ನಲ್ಲಿ ರೆಪೋ ರೇಟ್ ಅನ್ನ ಬರೋಬ್ಬರಿ 50 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿ 5.50% ಇಳಿಸಿತ್ತು. ಜೊತೆಗೆ CRR ಅಥವಾ ಬ್ಯಾಂಕ್ಗಳ ಕ್ಯಾಶ್ ರಿಸರ್ವ್ ರೇಷಿಯೋನ ಬರೋಬ್ಬರಿ 100 ಬೇಸಿಸ್ ಪಾಯಿಂಟ್ಸ್ ಅಥವಾ 1% ಕಟ್ ಮಾಡಿತ್ತು. ಈಗ ಈ ಹೇಳಿಕೆ ಬಂದಿದೆ. ಜೂನ್ ತಿಂಗಳಲ್ಲಿ ಭಾರತದ ಕನ್ಸ್ಯೂಮರ್ ಇನ್ಫ್ಲೇಷನ್ ದರ 2.1%ಗೆ ಬಿದ್ದು ಹೋಗಿದೆ. 6 ವರ್ಷಗಳಲ್ಲೇ ಅತಿ ಕಡಿಮೆ ಹಣದುಬ್ಬರ ಇದು. ಆಹಾರ ದರ ಇಳಿಕೆಯಾದ ಕಾರಣ ಕನ್ಸ್ಯೂಮರ್ ಇನ್ಫ್ಲೇಷನ್ ಇಷ್ಟು ಕಮ್ಮಿಯಾಗಿದೆ. ಹೀಗಾಗಿ ಬಹಳ ಖುಷಿ ಪಡೋ ವಿಚಾರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ಆರ್ಥಿಕ ಚಟುವಟಿಕೆ ಸ್ಲೋ ಡೌನ್ ಆಗ್ತಿದೆಯಾ ಅನ್ನೋ ಆತಂಕ ಕೂಡ ಶುರುವಾಗ್ತಾ ಇದೆ ಈಗ. ಹಾಗಾಗಿ ಹಣದ ವಹಿವಾಟು, ಹಣದ ಚಲಾವಣೆ ಜೋರಾಗಿ ಆಗಬೇಕಲ್ಲ, ಹಾಗೆ ಬಡ್ಡಿ ದರವನ್ನು ಇನ್ನಷ್ಟು ಕಟ್ ಮಾಡೋದ್ರ ಬಗ್ಗೆ ಈಗ RBI ಮುನ್ಸೂಚನೆ ಕೊಟ್ಟಿದೆ. ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 317 ಪಾಯಿಂಟ್ಸ್ ಏರಿಕೆ ಕಂಡು 82,570ಕ್ಕೆ ರೀಚ್ ಆಗಿದೆ. ನಿಫ್ಟಿ 113 ಪಾಯಿಂಟ್ಸ್ ಹೆಚ್ಚಾಗಿ 25,195ಕ್ಕೆ ತಲುಪಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಟ್ರೆಂಡ್. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಶೀಘ್ರದಲ್ಲಿ ಫೈನಲ್ ಆಗುತ್ತೆ ಅನ್ನೋ ರಿಪೋರ್ಟ್ ಎಲ್ಲ ಸ್ವಲ್ಪ ಪುಷ್ ಕೊಡ್ತು ಗ್ರೀನಲ್ಲಿ ಎಂಡ್ ಆಗೋಕೆ. ಭಾರತದ ರಿಟೇಲ್ ಇನ್ಫ್ಲೇಷನ್ ಕೂಡ ಕನಿಷ್ಠ ಮಟ್ಟಕ್ಕೆ ಹೋಗಿದೆ ಅಂತ ನಿಮಗೆ ಹೇಳಿದ್ವಲ್ಲ. ಇನ್ನು ವಿದೇಶಿ ಬಂಡವಾಳದ ಒಳಹರಿವು ಕೂಡ ಮಾರ್ಕೆಟ್ಗೆ ಬಲ ಕೊಟ್ಟಿದೆ. ದೇಸಿ ಮಾರುಕಟ್ಟೆ 4 ಸೆಷನ್ಗಳ ಲಾಸ್ ನಂತರ ಮತ್ತೆ ಗ್ರೀನಿಗೆ ಬಂತು. ಎಲ್ಲ ಕಾರಣಗಳಿಂದ ಹೂಡಿಕೆದಾರರು ಒಂದೇ ದಿನ 2 ಲಕ್ಷ ಕೋಟಿ ರೂಪಾಯಿಯಷ್ಟು ಗೇನ್ ಮಾಡಿಕೊಂಡಿದ್ದಾರೆ. HCL ಟೆಕ್ನಾಲಜೀಸ್, ಟಾಟಾ ಸ್ಟೀಲ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಮತ್ತು ಏಷ್ಯನ್ ಪೇಂಟ್ ಷೇರುಗಳು ಇಷ್ಟೆಲ್ಲ ಆದ್ರೂ ರೆಡ್ನಲ್ಲೇ ಇದ್ವು. ಇನ್ನು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಬಜಾಜ್ ಫಿನ್ಸರ್ವ್, ಇಂಡಸ್ಇಂಡ್ ಬ್ಯಾಂಕ್, ಟಾಟಾ ಮೋಟಾರ್ಸ್, ವಿಪ್ರೋ ಸೇರಿ ಆಲ್ಮೋಸ್ಟ್ ಉಳಿದೆಲ್ಲ ಷೇರುಗಳು ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಏರಿಕೆಯಾಗಿ 85 ರೂಪಾಯಿ 82 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 387 ರೂಪಾಯಿ ಕಮ್ಮಿಯಾಗಿ 97,916 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 120 ರೂಪಾಯಿ ಕಮ್ಮಿಯಾಗಿ 89,740 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,870 ರೂಪಾಯಿ ಕಮ್ಮಿಯಾಗಿ 1,11,997 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.